ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್ ಬಳಕೆ ಮಾಡಲಾಗಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ತಲೆಬುಡ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್, ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ. ಧರ್ಮಸ್ಥಳ ತಲೆಬುಡ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿರೋದು. ವಿದೇಶಿ ಫಂಡಿಂಗ್ ಕೆದಕಲಿದೆ ಜಾರಿ ನಿರ್ದೇಶನಾಲಯ. ವಿದೇಶಿ ಫಂಡಿಂಗ್ ಆಗಿದೆಯಾ ಇಲ್ವಾ, ಎಲ್ಲಿಂದ ಕೋಟಿ ಕೋಟಿ ಹಣ ಬಂತು, ಇದೆಲ್ಲದರ ಬಗ್ಗೆ ಕೂಡ ಈಗ ಇಡಿ ತನಿಖೆಯನ್ನು ಮಾಡುತ್ತೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್ ಬಳಕೆ ಮಾಡಲಾಗಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ತಲೆಬುಡ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್, ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ. ಧರ್ಮಸ್ಥಳ ತಲೆಬುಡ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿರೋದು. ವಿದೇಶಿ ಫಂಡಿಂಗ್ ಕೆದಕಲಿದೆ ಜಾರಿ ನಿರ್ದೇಶನಾಲಯ. ವಿದೇಶಿ ಫಂಡಿಂಗ್ ಆಗಿದೆಯಾ ಇಲ್ವಾ, ಎಲ್ಲಿಂದ ಕೋಟಿ ಕೋಟಿ ಹಣ ಬಂತು, ಇದೆಲ್ಲದರ ಬಗ್ಗೆ ಕೂಡ ಈಗ ಇಡಿ ತನಿಖೆಯನ್ನು ಮಾಡುತ್ತೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್ ಬಳಕೆ ಮಾಡಲಾಗಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ತಲೆಬುಡ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್, ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ. ಧರ್ಮಸ್ಥಳ ತಲೆಬುಡ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿರೋದು. ವಿದೇಶಿ ಫಂಡಿಂಗ್ ಕೆದಕಲಿದೆ ಜಾರಿ ನಿರ್ದೇಶನಾಲಯ. ವಿದೇಶಿ ಫಂಡಿಂಗ್ ಆಗಿದೆಯಾ ಇಲ್ವಾ, ಎಲ್ಲಿಂದ ಕೋಟಿ ಕೋಟಿ ಹಣ ಬಂತು, ಇದೆಲ್ಲದರ ಬಗ್ಗೆ ಕೂಡ ಈಗ ಇಡಿ ತನಿಖೆಯನ್ನು ಮಾಡುತ್ತೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್ ಬಳಕೆ ಮಾಡಲಾಗಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ತಲೆಬುಡ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್, ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ. ಧರ್ಮಸ್ಥಳ ತಲೆಬುಡ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿರೋದು. ವಿದೇಶಿ ಫಂಡಿಂಗ್ ಕೆದಕಲಿದೆ ಜಾರಿ ನಿರ್ದೇಶನಾಲಯ. ವಿದೇಶಿ ಫಂಡಿಂಗ್ ಆಗಿದೆಯಾ ಇಲ್ವಾ, ಎಲ್ಲಿಂದ ಕೋಟಿ ಕೋಟಿ ಹಣ ಬಂತು, ಇದೆಲ್ಲದರ ಬಗ್ಗೆ ಕೂಡ ಈಗ ಇಡಿ ತನಿಖೆಯನ್ನು ಮಾಡುತ್ತೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್ ಬಳಕೆ ಮಾಡಲಾಗಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ತಲೆಬುಡ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್, ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ. ಧರ್ಮಸ್ಥಳ ತಲೆಬುಡ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿರೋದು.
ವಿದೇಶಿ ಫಂಡಿಂಗ್ ಕೆದಕಲಿದೆ ಜಾರಿ ನಿರ್ದೇಶನಾಲಯ. ವಿದೇಶಿ ಫಂಡಿಂಗ್ ಆಗಿದೆಯಾ ಇಲ್ವಾ, ಎಲ್ಲಿಂದ ಕೋಟಿ ಕೋಟಿ ಹಣ ಬಂತು, ಇದರೆಲ್ಲದರ ಬಗ್ಗೆ ಕೂಡ ಈಗ ಇಡಿ ತನಿಖೆಯನ್ನು ಮಾಡುತ್ತೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್ ಬಳಕೆ ಮಾಡಲಾಗಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್, ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿರೋದು. ವಿದೇಶಿ ಫಂಡಿಂಗ್ ಕೆದಕಲಿದೆ ಜಾರಿ ನಿರ್ದೇಶನಾಲಯ. ವಿದೇಶಿ ಫಂಡಿಂಗ್ ಆಗಿದೆಯಾ ಇಲ್ವಾ, ಎಲ್ಲಿಂದ ಕೋಟಿ ಕೋಟಿ ಹಣ ಬಂತು, ಇದರೆಲ್ಲದರ ಬಗ್ಗೆ ಕೂಡ ಈಗ ಇಡಿ ತನಿಖೆಯನ್ನು ಮಾಡುತ್ತೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್ ಬಳಕೆ ಮಾಡಲಾಗಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್, ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿರೋದು. ವಿದೇಶಿ ಫಂಡಿಂಗ್ ಕೆದಕಲಿದೆ ಜಾರಿ ನಿರ್ದೇಶನಾಲಯ. ವಿದೇಶಿ ಫಂಡಿಂಗ್ ಆಗಿದೆಯಾ ಇಲ್ವಾ, ಎಲ್ಲಿಂದ ಕೋಟಿ ಕೋಟಿ ಹಣ ಬಂತು, ಇದರೆಲ್ಲದರ ಬಗ್ಗೆ ಕೂಡ ಈಗ ಇಡಿ ತನಿಖೆಯನ್ನು ಮಾಡುತ್ತೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್, ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿರೋದು. ವಿದೇಶಿ ಫಂಡಿಂಗ್ ಕೆದಕಲಿದೆ ಜಾರಿ ನಿರ್ದೇಶನಾಲಯ. ವಿದೇಶಿ ಫಂಡಿಂಗ್ ಆಗಿದೆಯಾ ಇಲ್ವಾ, ಎಲ್ಲಿಂದ ಕೋಟಿ ಕೋಟಿ ಹಣ ಬಂತು, ಇದರೆಲ್ಲದರ ಬಗ್ಗೆ ಕೂಡ ಈಗ ಇಡಿ ತನಿಖೆಯನ್ನು ಮಾಡುತ್ತೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್ ಬಳಕೆ ಮಾಡಲಾಗಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿದೆ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್, ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ ಎನ್ಜಿಒ ಕೈವಾಡ ಇದೆ. ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಬಂದಿದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿರೋದು. ವಿದೇಶಿ ಫಂಡಿಂಗ್ ಕೆದಕಲಿದೆ ಜಾರಿ ನಿರ್ದೇಶನಾಲಯ. ವಿದೇಶಿ ಫಂಡಿಂಗ್ ಆಗಿದೆಯಾ ಇಲ್ವಾ, ಎಲ್ಲಿಂದ ಕೋಟಿ ಕೋಟಿ ಹಣ ಬಂತು, ಇದರೆಲ್ಲದರ ಬಗ್ಗೆ ಕೂಡ ಈಗ ಇಡಿ ತನಿಖೆಯನ್ನು ಮಾಡುತ್ತೆ.